ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿ ತನಿಷಾ ಕುಪ್ಪನ್ ಹಾಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸಿ ಕಿರುಕುಳ ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ ಕಿರುಕುಳ ನೀಡಿದ್ದಾರೆ. ಅನಿಲ್ ಕುಮಾರ್ ಇನ್ಸ್ಟಾ ಅಕೌಂಟ್ನಿಂದ ಸಂದೇಶ ಬಂದಿದೆ. ಡೇಟಿಂಗ್ ಬರ್ತೀಯಾ, ನಿನ್ನ ರೇಟ್ ಎಷ್ಟು ಹೇಳು ಅಂತ ಹೇಳಿ ಈ ರೀತಿಯಾಗಿ ಸಂದೇಶವನ್ನ ಕಳುಹಿಸಿದ್ದಾರೆ. ಸ್ಟ್ರೀಟ್ ಫೋಟೋಗ್ರಾಫರ್ ವಿರುದ್ಧವಾಗಿ ನಟಿ ತನಿಷಾ ಇದೀಗ ಗರಂ ಆಗಿದ್ದಾರೆ. ಇಂಥವರಿಂದ ಇಡೀ ಫೋಟೋಗ್ರಾಫರ್ಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ವಿಕೃತ ಮನಸ್ಸಿನ ನೆಟ್ಟಿಗನ ಕಾಟಕ್ಕೆ ನಟಿ ತನಿಷಾ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡೇಟಿಂಗ್ ಬರ್ತೀಯಾ ಅಂತ ಹೇಳಿ ಮೆಸೇಜ್ ಅನ್ನ ಕಳುಹಿಸಿ ಟಾರ್ಚರ್ ನೀಡಿದ್ದಾರೆ ಅಂತ ನಟಿ ತನಿಷಾ ಹೇಳ್ತಾ ಇದ್ದಾರೆ. ನಟಿ ತನಿಷಾಗೆ ಡೇಟಿಂಗ್ ಬಾ, ರೇಟ್ ಎಷ್ಟು ಅಂತ ಕೇಳಿದಂತ ಸ್ಟ್ರೀಟ್ ಫೋಟೋಗ್ರಾಫರ್ ಅನಿಲ್ ಕುಮಾರ್ ಅನ್ನುವಂಥ ಇನ್ಸ್ಟಾ ಅಕೌಂಟ್ನಿಂದ ಈ ರೀತಿಯಾಗಿ ಮೆಸೇಜ್ ತನಿಷಾಗೆ ಹೋಗಿದೆ. ಇಂಥವರು ಹೀಗೆ ಮಾಡೋದ್ರಿಂದ ಎಲ್ಲ ಫೋಟೋಗ್ರಾಫರ್ಗಳಿಗೂ ಕೂಡ ಕೆಟ್ಟ ಹೆಸರು ಅಂತ ಹೇಳಿ ತನಿಷಾ ಗರಂ ಆಗಿದ್ದಾರೆ. ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ ಅಂತ ಹೇಳಿ ಸಂದೇಶವನ್ನ ಕಳುಹಿಸಿದ್ದಾನೆ. ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸೋದು ಫೈನ್, ಬಟ್ ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರ ಭಯವೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಇದೀಗ ಸ್ಟ್ರೀಟ್ ಫೋಟೋಗ್ರಾಫರ್ ಏನಿದ್ದಾನೆ ಆತನ ವಿರುದ್ಧ ತನಿಷಾ ಗರಂ ಆಗಿದ್ದಾರೆ. ಆತನ ಅಕೌಂಟ್ನಿಂದ ಬಂದಿರುವಂತ ಸಂದೇಶ ಅದು. ಇಂಥವರಿಂದ ಇಡೀ ಫೋಟೋಗ್ರಾಫರ್ಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಒಂದು ರೀತಿ ಬ್ಯಾಡ್ ನೇಮ್ ಆಗ್ತಾ ಇದೆ. ಯಾರೋ ಒಬ್ಬ ಫೋಟೋಗ್ರಾಫರ್ ಮಾಡೋದ್ರಿಂದ ಎಲ್ಲ ಫೋಟೋಗ್ರಾಫರ್ನ ನೇಮ್ ಹಾಳಾಗ್ತಾ ಇದೆ ಅಂತ ಹೇಳಿ ನಟಿ ತನಿಷಾ ತಿಳಿಸಿದ್ದಾರೆ. ತನಿಷಾ ಕುಪ್ಪನ್ ಹಾಗೆ ಅಶ್ಲೀಲವಾಗಿರುವಂಥ ಸಂದೇಶವನ್ನ ಆತ ಕಳುಹಿಸಿದ್ದಾನೆ ಅಂತ ಹೇಳಿ ಈಗ ಗರಂ ಆಗಿದ್ದಾರೆ ನಟಿ ತನಿಷಾ. ಇನ್ನು ಸ್ಟ್ರೀಟ್ ಫೋಟೋಗ್ರಫಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ರೀತಿ ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಟ್ರೆಂಡ್ ಆಗಿ ರಸ್ತೆಯಲ್ಲಿ ಹೋಗ್ತಾ ಇರೋರಾಗಿರಬಹುದು ಅಥವಾ ಯಾರೋ ಗೊತ್ತಿಲ್ಲದೆ ಇದ್ದವರಿಗೆ ನಿಮ್ಮ ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳಿ ಕೇಳುವಂಥದ್ದು. ಹಾಗಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದಾದ ನಂತರದಲ್ಲಿ ಅವರ ಫೋಟೋಸ್ ಅನ್ನ ವಿತ್ ಪರ್ಮಿಷನ್ ಶೇರ್ ಮಾಡೋದು. ಅದೇ ರೀತಿಯಾಗಿ ಇದೀಗ ತನಿಷಾ ಕುಪ್ಪಣ್ಣಗೆ ಹೀಗೆ ಟಾರ್ಚರ್ ನೀಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಒಂದು ರೀತಿ ಸ್ಟ್ರೀಟ್ ಫೋಟೋಗ್ರಫಿ ಇದೀಗ ಹೇಗೆ ಟ್ರೆಂಡ್ ಆಗಿದೆ ಅನ್ನೋದು ಗೊತ್ತೇ ಇದೆ. ಅದರಲ್ಲೂ ಕೂಡ ನಟಿ ತನಿಷಾಗೆ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮೆಸೇಜ್ ಕಳಿಸಿದ್ದಾರೆ, ಇದಕ್ಕೆ ತನಿಷಾ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ? ಎಸ್, ಅದು ಯದಾಸಲಿ ಗಮನಿಸಬಹುದು. ಇತ್ತೀಚೆಗೆ ಸ್ಟ್ರೀಟ್ ಫೋಟೋಗ್ರಫಿ ಅನ್ನೋದು ಒಂಥರ ನಿಜ ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಒಂದಷ್ಟು ಜನ ಹೇಳಿ ನಮ್ದು ಹೀಗೆ ತೆಗೀರಿ ಅಂತ ತೆಗೆಸ್ಕೊಳ್ತಾ ಇರುವಂತದನ್ನು ಕೂಡ ಗಮನಿಸ್ತಾ ಇದೀವಿ. ಇನ್ನೊಂದಷ್ಟು ಜನ ಏನ್ ಮಾಡ್ತಿದ್ದಾರೆ, ಒಂದಷ್ಟು ಜನ ಇವರೇ ಹೋಗಿ ತೆಗೆಯುವಂತಹ ಕೆಲವು ಚಿತ್ರಣಗಳನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಗಮನಿಸ್ತಾ ಇರ್ತೀವಿ. ಇದೀಗ ಏಕಾಏಕಿ ನಿನ್ನೆ ನಟಿ ತನಿಷಾ ಕುಪ್ಪಣ್ಣ ಜೊತೆಗೆ ಬಿಗ್ ಬಾಸ್ ವರದಿ ಕೂಡ ಹೌದು, ಅವರಿಗೆ ಅನಿಲ್ ಕುಮಾರ್ ಅನ್ನೋ ಅಕೌಂಟ್ ನಿಂದ, ಅನಿಲ್ ಕುಮಾರ್ ಫೋಟೋಗ್ರಾಫರ್ ಅನ್ನೋ ಅಕೌಂಟ್ ನಿಂದ ಸಂದೇಶ ಬರುತ್ತೆ, ನಿಮ್ಮ ಫೋಟೋಗ್ರಫಿ ಮಾಡ್ತೀವಿ ಅಂತ ಹೇಳಿ. ಇಲ್ಲ, ನಾನು ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ಮಾಡೋದಿಲ್ಲ, ಬೇಕಾದ್ರೆ ನಾರ್ಮಲ್ ಆಗಿ ಫೋಟೋ ತೆಗೆಸ್ಕೊಳ್ತೀನಿ, ನಾನು ಅದ್ರಲ್ಲಿ ಎಷ್ಟೇ ದುಡ್ಡು ಕೊಟ್ರು ನಾನು ಈ ಕೆಲ್ಸಕ್ಕೆ ನಾನು ಇದು ಇಷ್ಟ ಆಗಲ್ಲ, ನನಗೆ ಏನೋ ಬೇಡ, ಅದು ನಾರ್ಮಲ್ ಫೋಟೋ ಯಾವತ್ತಾದ್ರೂ ತೆಗೆಸ್ಕೊಳ್ತೀನಿ ಬಿಡಿ ಅಂತ ಏನೋ ಕಳಿಸಿದ್ದಾರೆ. ಆ ಟೈಮಲ್ಲಿ ಈ ತರ ಫೋಟೋ ಶೂಟ್ ಅಂತ ಅದು ಗೊತ್ತಿದೆ ನಿಮ್ಗೆ, ಅದ್ರಲ್ಲೂ ಕೂಡ ಹಣದ ವ್ಯವಹಾರ ನಡೆಯುತ್ತೆ ಫೋಟೋ ಶೂಟ್ ಮಾಡ್ಸೋದಕ್ಕೂ ಕೂಡ. ಎಷ್ಟು ಏನು ಅಂತ ಕೇಳ್ತಾರೆ. ಕೇಳಿದಾಗ ಅಷ್ಟು ಕೊಡೋದಕ್ಕಾಗಲ್ಲ, ಬೇಕಾದ್ರೆ ನಾನು ಕೊಡ್ತೀನಿ, ನೀನ್ ನನ್ ಜೊತೆ ಡೇಟಿಂಗ್ ಬರ್ಬೇಕು ಅನ್ನೋ ರೀತಿಯಲ್ಲಿ ಸಂದೇಶವನ್ನ ಕಳ್ಸಿರುವಂತದ್ದು. ಜೊತೆಗೆ ನಾನು ಕೂಡ ಆ ಅಕೌಂಟ್ ಅನ್ನ ಗಮನಿಸಿರುವಂತ ಸಂದರ್ಭದಲ್ಲಿ ಆತ ಹಾಕುವಂತ ಪೋಸ್ಟ್ಗಳು ಏನೋ ಅಷ್ಟೊಂದು ಸಭ್ಯತೆಯಿಂದ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾವ್ದೋ ಸಿಂಗಲ್ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಅವಳನ್ನ ಹಿಡ್ಕೊಂಡ್ಬಿಡೋಣ, ಫೋಟೋ ತೆಗಿಯೋಣ, ಆ ತರದೆಲ್ಲ ಮಾತುಗಳು ಕೇಳೋದಕ್ಕೂ ಕೂಡ ತುಂಬಾ ಇರಿಟೇಟ್ ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ಈ ರೀತಿ ಬರೀ ನಟ ನಟಿಯರಿಗೆ, ಸೆಲೆಬ್ರಿಟಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ತೊಂದರೆ ಕೊಡುವಂತಹ ಒಂದು ವರ್ಗ ಈ ಫೋಟೋಗ್ರಫಿ ಅಂತ ಅನ್ಕೊಂಡು, ಅಥವಾ ಇನ್ಫ್ಲೂಯೆನ್ಸರ್ ಗಳಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ಹಾಗೆ ಹೋಲ್ಡ್ ನಲ್ಲಿರಿ. ಈಗ ಈ ಕುರಿತು ಮಾತನಾಡೋದಕ್ಕೆ ನಟಿ ತನಿಷಾ ಸ್ವತಃ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತನಿಷಾ. ನಮಸ್ತೆ. ನಮಸ್ತೆ. ಸೊ ಆಕ್ಚುಲಿ ಗಮನಿಸ್ತಾ ಇದ್ವಿ, ಈಗ ಟ್ರೆಂಡಿ ಆಗಿ ಹೋಗ್ಬಿಟ್ಟಿದೆ ಒಂದು ರೀತಿ ಸ್ಟ್ರೀಟ್ ಫೋಟೋಗ್ರಫಿ ಅನ್ನೋದು. ಸೊ ಯಾರು ನಿಮಗೆ ಮೆಸೇಜ್ ಮಾಡಿರೋದು, ಯಾವ ಅಕೌಂಟ್ ಇಂದ ಬಂದಿದೆ, ಏನ್ ಮೆಸೇಜ್ ಬಂದಿದೆ? ಜನರಲಿ ಈ ತರ ಎನ್ಕ್ವೈರೀಸ್ ಬರ್ತಾನೆ ಇರುತ್ತೆ. ಸಾಧ್ಯ ಆದಷ್ಟು ನಾವು ಇಗ್ನೋರ್ ಮಾಡ್ತೀವಿ. ಅಂದ್ರೆ ಕೆಲವೊಬ್ರಿಗೆ ಯಾರಿಗೆ ಸ್ಟ್ರೀಟ್ ಫೋಟೋಗ್ರಫಿ ಮಾಡೋದು ಇಷ್ಟ ಇರಲ್ಲ, ನನ್ನಂತವ್ರು ಸ್ವಲ್ಪ ಇಗ್ನೋರ್ ಮಾಡ್ಕೊಂಡು ಅಥವಾ ಅವ್ರಿಗೆ ಜಸ್ಟ್ ಒಂದು ನಾರ್ಮಲ್ ಆಗಿ ರಿಪ್ಲೈ ಮಾಡ್ಬಿಟ್ಟು ಸುಮ್ನೆ ಬಿಟ್ಟಿರ್ತೀವಿ. ನಾವು ಜನರಲ್ ಆಗಿ ಮ್ಯಾನೇಜರ್ಸ್ ನಂಬರ್ನ ಕೊಡ್ತೀವಿ, ಅವ್ರ ಕಡೆಯಿಂದ ಡೀಟೇಲ್ಸ್ ಫಾರ್ವರ್ಡ್ ಮಾಡಿರ್ತಾರೆ, ಈ ತರ ಸ್ಟ್ರೀಟ್ ಫೋಟೋಗ್ರಫಿ ನಾವು ಮಾಡ್ತೀವಿ ಅಂತ. ಸೊ ವಾಟ್ ಐ ಸೆಡ್ ಇಸ್ ದಟ್ ಲೈಕ್ ಐ ಆಮ್ ಅಪೋಸಿಟ್ ಟು ದಟ್. ಅದು ನ್ಯಾಚುರಲ್ ಅಲ್ಲ, ನನ್ಗದು ಇಷ್ಟ ಇಲ್ಲ. ಮಾಡೋದಿತ್ತು ಅಂತಂದ್ರೆ ಫೋಟೋ ಶೂಟ್ ಅಂತಾನೆ ಮಾಡುವ, ಅದನ್ನ ಬಿಟ್ಬಿಟ್ಟು ಈ ತರ ಸ್ಟ್ರೀಟ್ ಫೋಟೋಗ್ರಫಿ ಅಂತ ಅನ್ಕೊಂಡು ರ್ಯಾಂಡಮ್ ಆಗಿ ಬಂದು ಮಾತಾಡಿಸ್ತೀವಿ, ಫೋಟೋ ತೆಗಿತೀವಿ ಅಂತಂದ್ರೆ ಐ ಆಮ್ ನಾಟ್ ಅಪ್ರಿಶಿಯೇಟಿಂಗ್ ಇಟ್. ಲೈಕ್ ನಾನು ಅದನ್ನ ಸಪೋರ್ಟ್ ಮಾಡೋದಿಲ್ಲ ಅಂತ ಅನ್ಬಿಟ್ಟು.
ಸೊ ದಿಸ್ ಪರ್ಸನ್ ಎನ್ಕ್ವೈರ್ಡ್ ಅಬೌಟ್ ದ ಫೋಟೋ ಶೂಟ್ ಅಂಡ್ ಈ ಸೈಡ್ ಲೈಕ್ ನನ್ನ ಪ್ರೊಫೈಲ್ ಒಂದ್ಸತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಐ ಚೆಕ್ ಅಂಡ್ ಐ ವಾಸ್ ಲೈಕ್ ನೋ, ನಾನ್ ಸ್ಟ್ರೀಟ್ ಫೋಟೋಗ್ರಫಿ ಮಾಡಲ್ಲ. ಅಂಡ್ ದೆನ್ ಲೈಕ್ ನಾರ್ಮಲ್ ಫೋಟೋ ಶೂಟ್ ಆಯ್ತು ಅಂತಂದ್ರೆ ಮುಂದೆ ಡಿಸ್ಕಷನ್ಸ್ ಮಾಡ್ಬೋದು ಅಂತ. ದಿಸ್ ಪರ್ಸನ್ ರಿಪ್ಲೈಸ್ ದಟ್ ಸರಿ ಮೇಡಮ್ ಚಾರ್ಜಸ್ ಹೇಳಿ. ಸೊ ಐ ಟೆಲ್ ಮೈ ಚಾರ್ಜಸ್ ಅಂಡ್ ಹಿಲ್ ಬಿ ಲೈಕ್ ಡೇಟಿಂಗ್ ಆದ್ರೆ ಕೊಡ್ತೀನಿ, ಫೋಟೋ ಶೂಟ್ಗೆಲ್ಲ ಕೊಡಕ್ಕಾಗಲ್ಲ. ಮತ್ತೆ ಇನ್ ಯಾಕಪ್ಪ ಕೇಳ್ತೀಯಾ? ಪ್ರೊಫೆಷನಲಿಸಮ್ ಇಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ಫೋಟೋಗ್ರಾಫರ್ಸ್ ಯಾಕೆ ಆಗ್ತೀರಾ? ಇಫ್ ಸಂಬಡಿ ಇಸ್ ನಾಟ್ ಪ್ರೊಫೆಷನಲ್ ಎನಫ್ ಟು ಟಾಕ್ ಟು ಅ ಸೆಲೆಬ್ರಿಟಿ ಆರ್ ಎನಿ ಹ್ಯೂಮನ್ ಬೀಯಿಂಗ್, ಅವ್ರಿಗೆ ಬೇಸಿಕ್ ಮ್ಯಾನರ್ಸ್ ಇಲ್ಲ ಅಂತ ತಾನೇ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ಈ ತರ ರ್ಯಾಂಡಮ್ ಆಗಿ ಒಂದಷ್ಟು ಸಾವಿರ ಮೆಸೇಜಸ್ ಬರ್ತಾ ಇರತ್ತೆ, ಅದರಲ್ಲಿ ವಿ ಚೂಸ್ ಟು ರಿಪ್ಲೈ ಫ್ಯೂ. ಪಾಪ ಅವ್ರೇನೋ ಒಂದು ಸೆಲೆಬ್ರಿಟಿ ನಮ್ಗೆ ಫೋಟೋ ಶೂಟ್ ಮಾಡಿಸ್ಕೊಟ್ರು ಅಂತಂದ್ರೆ ನಮ್ ಪ್ರೊಫೈಲ್ ಬಿಲ್ಡ್ ಆಗುತ್ತೆ ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಮೆಸೇಜ್ ಮಾಡುವಂತ ಇನ್ನೊಂದಷ್ಟು ಫೋಟೋಗ್ರಾಫರ್ಸ್ ಇರ್ತಾರೆ. ಈಗ ಇಂಥವ್ರು ಈ ರೀತಿಯಾಗಿ ರಿಪ್ಲೈ ಮಾಡೋದ್ರಿಂದ ಅಥವಾ ಕೆಟ್ಟದಾಗಿ ನಮ್ಗೆ ಮೆಸೇಜ್ ಮಾಡೋದ್ರಿಂದ ಬೇರೆಯವ್ರ ಮೇಲೂ ನಾವು ನಂಬಿಕೆ ಕಳ್ಕೊಳ್ತೀವಿ. ಇನ್ಸ್ಟಾಗ್ರಾಮ್ ಇಸ್ ಅ ಪ್ಲಾಟ್ಫಾರ್ಮ್ ವೇರ್ ಒಬ್ರನ್ನೊಬ್ರು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಬಹುದು ಅಂತ ಇರುವಂತಹ ಒಂದು ಜಾಗ. ದೋ ನಾವು ನಮ್ಮ ಮ್ಯಾನೇಜರ್ಸ್ ನ ಬಿಡ್ತೀವಿ ಮಾತಾಡೋದಿಕ್ಕೆ, ಅವರು ಚಾರ್ಜಸ್ ನೆಲ್ಲ ಫೈನಲ್ ಮಾಡ್ತಾರೆ ಅಥವಾ ಉಳ್ದಿದ್ದೆಲ್ಲ ಡೀಟೇಲ್ಸ್ ನ ಮಾತಾಡ್ತಾರೆ. ಬಟ್ ಈ ಮಧ್ಯದಲ್ಲಿ ರ್ಯಾಂಡಮ್ ಆಗಿ ನಾನ್ ಯಾವತ್ತೋ ಒಂದ್ ದಿವಸ ರಿಪ್ಲೈ ಮಾಡಕ್ ಹೋಗಿದೆ. ಕ್ಯಾನ್ ವಿ ರಿಸೀವ್ ಸಚ್ ಮೆಸೇಜಸ್ ಫಾರ್ ನೋ ರೀಸನ್? ನಿನಗ್ ತಾಕತ್ತಿತ್ತ ನೀನ್ ಮಾಡು, ಇಲ್ವಾ ಆರಾಮಾಗಿ ಕೂತ್ಕೋ, ಬೇರೆಯವ್ರನ್ನ ಅಪ್ರೋಚ್ ಮಾಡು, ನಿನ್ ಬಜೆಟ್ ಏನಿದೆ ಅದ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೋ. ನನ್ ಪ್ರೊಫೈಲ್ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊ. ಯಾರ್ ಮಾಡಲ್ಲ? ನಿಜವಾಗ್ಲೂ ಜೆನ್ಯೂನ್ ಆಗಿ ಯಾರಾದ್ರೂ ಬಂದ್ ಕೇಳಿದ್ರು ಅಂತಂದ್ರೆ ವಿ ವಿಲ್ ಬಿ ರೆಡಿ ಟು ಸಪೋರ್ಟ್ ದೆಮ್. ಬಟ್ ವಾಟ್ ದೇ ಹ್ಯಾವ್ ಇಸ್ ಲೈಕ್ ಓ ಡೇಟಿಂಗ್, ಇವ್ರ ಮಾವನ್ ಮಕ್ಳ ಇಷ್ಟ ಬಂದಂಗೆ ಡೇಟಿಂಗ್ ಅದು ಇದು ಅಂತ ಕರೆಯೋದಿಕ್ಕೆ. ಎಸ್, ಓಕೆ. ಸೊ ಇದು ನಿಮಗೆ ಅವರು ಫಸ್ಟ್ ಟೈಮ್ ಅಪ್ರೋಚ್ ಮಾಡಿರೋದಾ ಅಥವಾ ಈ ಹಿಂದೆ ಏನಾದರೂ ಅಪ್ರೋಚ್ ಮಾಡಿದ್ರೆ ಹೇಗೆ? ಯಾಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನೀವು ಒಂದು ರೀತಿ ರೆಬಲ್ ಇರೋ ಅಂಥವ್ರು, ನಿಮಗೇನೆ ಈ ರೀತಿ ಆಗಿರುವಂತಹ ಮೆಸೇಜ್ ಟೆಕ್ಸ್ಟ್ಗಳು ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರ ಕಥೆ ಏನು? ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು? ನಾನು ಇದನ್ನ ನನ್ನ ಒಂದು ಸ್ಟೋರಿನಲ್ಲಿ ಹಾಕಿದ್ದೀನಿ ಅಂತಂದ್ರೆ ಕಾರಣನೇ ಅದು. ಈ ಮುಂಚೆ ಮೆಸೇಜಸ್ ಬಂದಿದೆ, ಮ್ಯಾನೇಜರ್ ನಂಬರ್ ಕೊಟ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಓಕೆ. ಜನರಲಿ ವೆನ್ ಐ ಹ್ಯಾಂಡಲ್ ಇನ್ಸ್ಟಾಗ್ರಾಮ್, ಈ ತರ ಯಾವ್ದು ಪ್ರೊಫೆಷನಲ್ ರಿಕ್ವೆಸ್ಟ್ ಬರುತ್ತೋ ಅದನ್ನೆಲ್ಲಾನು ನಮ್ಮ ಆಫೀಸ್ ಟೀಮ್ಗೆ ಶಿಫ್ಟ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ನಾನು. ಸೊ ಆ ನಂಬರ್ಗೆ ಕೂಡ ಇವರು ಪ್ರೊಫೈಲ್ ನ ಕಳಿಸ್ಬಿಟ್ಟು ಈ ತರದ್ ಹಿಂಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಡೀಟೇಲ್ಸ್ ಕಳಿಸ್ಬಿಟ್ಟು ವೆನ್ ಲೈಕ್ ನಮ್ಮ ಮ್ಯಾನೇಜರ್ ಏನಂತ ರಿಪ್ಲೈ ಮಾಡಿದ್ದಾರೆ ಅಂತಂದ್ರೆ ವೆನ್ ಎವರ್ ವಿ ನೀಡ್ ದಿಸ್ ವಿ ವಿಲ್ ರಿಪ್ಲೈ ಬ್ಯಾಕ್ ಅಂತ ಹೇಳಿದ್ದಾರೆ. ಬಿಕಾಸ್ ಸ್ಟ್ರೀಟ್ ಫೋಟೋಗ್ರಫಿ ಅಂದಿದ ತಕ್ಷಣ ನಾನ್ ಮಾಡಲ್ಲ ಅನ್ಬಿಟ್ಟು. ಓಕೆ. ಸೊ ಈಗ ಮುಂದೆ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮತ್ತೆ ಅದರಲ್ಲಿ ರಿಪ್ಲೈ ಮಾಡಿದ್ದಾರೆ, ಮತ್ತೆ ಅದರಲ್ಲಿ ಕೇಳಿದ್ದಾರೆ ಒಂದ್ಸತಿ ನೋಡಿ, ಒಂದ್ಸತಿ ಪ್ರೊಫೈಲ್ ನೋಡಿ ಅಂತ ಕೇಳಿದ್ದಾರೆ. ಓಕೆ. ಅದ್ರ ಮೇಲೆ ನಾನು ಚೆಕ್ ಮಾಡ್ಬಿಟ್ಟು ನಾನೇ ರಿಪ್ಲೈ ಮಾಡಿದ್ದೀನಿ. ಓಕೆ. ಇದು ಏನಂತಂದ್ರೆ ಐ ರಿಸೀವ್ ಕಪಲ್ ಆಫ್ ಕಾಲ್ಸ್ ಫ್ರಮ್ ಅದರ್ಸ್. ಇವರು ಈ ತರ ಬೇರೆಯವ್ರ ಹತ್ರನು ಹಿಂಗೆ ಮಾತಾಡ್ತಾರೆ, ಗಾನ್ಸಲಿಯಲ್ಲಿ ಮಾತಾಡ್ತಾರೆ. ನಾನ್ ಸ್ಟೋರಿ ಹಾಕದ್ಮೇಲೆ ಐ ರಿಸೀವ್ ಕಪಲ್ ಆಫ್ ಸ್ಕ್ರೀನ್ ಶಾಟ್ಸ್ ಅಂಡ್ ಕಪಲ್ ಆಫ್ ಕಾಲ್ಸ್. ಓಕೆ. ಸೊ ಇವಾಗ ನಾವೇನು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಇನ್ನೂ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಟಾರ್ಚರ್ ಮಾಡುವಂತ ಕೆಲಸ ಆಗುತ್ತೆ. ಸೊ ನೀವೇನಾದ್ರೂ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಹೇಗೆ? ಹೌದು, ಅಂದ್ರೆ ನಾನು ಇನ್ಫಾರ್ಮ್ ಮಾಡಿದೀನಿ. ಬಟ್ ಅದೇನೆ ಒಂದು ಮೆಸೇಜ್ಗೆ ನಾವು ಏನ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ. ನನ್ಗೆ ಈ ತರದ್ ಯಾವತ್ತೂ ರಿಪೀಟ್ ಆಗ್ಬಾರ್ದು. ಪರ್ಸನಲಿ ಫಾರ್ ಮೀ ಆಲ್ಸೋ, ಫಾರ್ ಎನಿ ಅದರ್ ಗರ್ಲ್ಸ್ ಆಲ್ಸೋ. ಯಾವ್ದೇ ಹುಡುಗಿರ್ಗೂ ಅವ್ರು ಆ ರೀತಿ ಮೆಸೇಜ್ ಮಾಡಬಾರ್ದು. ಇಫ್ ಹಿ ಈಸ್ ರಿಯಲಿ ಅ ಪ್ರೊಫೆಷನಲ್ ಪರ್ಸನ್, ಅವ್ರು ಈ ತರ ಮಾತೇ ಆಡ್ಬಾರ್ದು. ಫಸ್ಟ್ ಆಫ್ ಆಲ್ ಅಷ್ಟು ಪ್ರೊಫೆಷನಲ್ ಆಗಿ ಇರಕ್ಕಾಗ್ಲಿಲ್ಲ ಅಂತಂದ್ರೆ ಆ ಫೀಲ್ಡ್ ಬರಬಾರ್ದು. ಅವ್ರು ಏನೋ ಫ್ಲರ್ಟ್ ಮಾಡ್ತಾರ, ಇನ್ನೊಂದ್ ಯಾರ್ದೋ ಜೊತೆ ಎದುರುಗಡೆ ಸಿಕ್ಕಿರೋರ್ ಜೊತೆ ಅವ್ರು ಮಾಡ್ತಾರ, ಅವ್ರ ಇಂಟ್ರೆಸ್ಟ್ ಅದು. ವೆನ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನೀನೊಂದ್ ಸೆಲೆಬ್ರಿಟಿಗೆ ಒಬ್ರಿಗೆ ಮೆಸೇಜ್ ಮಾಡ್ತಾ ಇರ್ಬೇಕಾದ್ರೆ ನಿನ್ಗೆ ಆ ಬೇಸಿಕ್ ಕಾಮನ್ ಸೆನ್ಸ್, ಬೇಸಿಕ್ ಪ್ರೊಫೆಷನಲಿಸಮ್ ಇಲ್ಲ ಅಂತಂದ್ರೆ ಆ ಫೀಲ್ಡ್ಗೆ ಬರಬಾರ್ದು. ಸೊ ಅಫ್ಕೋರ್ಸ್ ಐ ಆಮ್ ರೇಸಿಂಗ್ ಅ ಕಂಪ್ಲೇಂಟ್ ಆನ್ ದಿಸ್. ಓಕೆ. ಸೊ ಅವರ ಅಕೌಂಟ್ನಿಂದ ಈಗ ಸದ್ಯಕ್ಕೆ ಲಾಸ್ಟ್ ಮೆಸೇಜ್ ಬಂದಿದೆಯೇನೋ? ಅದೇ ನಾನು ಮತ್ತೆ ವಾಯ್ಸ್ ನೋಟಲ್ಲಿ ಬೈದೆ. ಓಕೆ. ಬೈದಿದ್ದಕ್ಕೆ ಸಾರಿ ಮೇಡಮ್ ಅಂತ ಹಾಕಿದ್ದಾರೆ. ಆಮೇಲೆ ಇದೊಂದ್ಸತಿ ಕ್ಷಮೆ ಇಲ್ವಾ, ಮೆಸೇಜ್ ಡಿಲೀಟ್ ಮಾಡ್ಕೊಂಡ್ಬಿಟ್ರು ಅವರು. ಮೆಸೇಜ್ ಡಿಲೀಟ್ ಮಾಡ್ಬಿಟ್ಟು ಒಂದ್ಸತಿ ಕ್ಷಮಿಸಕ್ ಆಗಲ್ವಾ ಅಂತ ವಾಪಸ್ ನನ್ನೇ ಕೇಳ್ತಾ ಇದಾರೆ. ಏನೋ ಮಾತಾಡ್ಬಿಟ್ಟೆ, ಒಂದ್ಸತಿ ಕ್ಷಮೆ ಇರ್ಲಿ ಅಂತ ಕೇಳ್ತಾರೆ. ನಾನು ಆವಾಗ ಕೋಪ ಬಂದಿದ್ದು ನನಗೆ. ಅಲ್ಲಿವರೆಗೂ ನಾನು ಸ್ಟೋರಿ ಹಾಕ್ಬೇಕು, ಇದನ್ನ ದೊಡ್ಡ ಮಾಡ್ಬೇಕು ಅನ್ನೋದು ಯಾವ ಇಂಟೆನ್ಷನ್ ಇರ್ಲಿಲ್ಲ. ಇಷ್ಟೊಂದು ದೊಡ್ಡದ್ ಮಾಡ್ತಾ ಇದೀರ ಅಂತ ವಾಪಸ್ ನನಗೆ ಕೇಳ್ತಾ ಇದಾರೆ. ಅಂದ್ರೆ ತಾನ್ ಮಾತಾಡಿದ್ದಲ್ದಿರೆ ಸರಿ ಅನ್ನೋ ರೀತಿನಲ್ಲಿ ಸಮಜಾಯಿಷಿ ಮಾಡ್ಕೊಂತಾರೆ. ಓಕೆ. ಓಕೆ ತನಿಷಾ, ಯಾವ ರೀತಿ ಆಕ್ಷನ್ ಆಗುತ್ತೆ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿ.